ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋ ಭಾನುವಾರದಾಗಿರುತ್ತೆ. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ದೊಡ್ಡಪ್ಪ ಅವರು ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಅದು ಪೂಜೆನ ಇಟ್ಸ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವ್ಲಾಗು. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ಸೊ ಇವಾಗ ನಾವು ಕೂಡ ಹೊರಟ್ವಿ. ಹಾಗೆ ನಮ್ಮ ಜೊತೆ ಅಕ್ಕ ಬಾವನು ಕೂಡ ಬಂದರು. ಅವರು ಗಾಡೀಲಿ ಬಂದರು. ಹಾಗೆ ಜೊತೆಲೇ ಹೋದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕುರಿಮರಿಗಳಿದ್ದಾವೆ. ಅಂದರೆ ಇದು ಮಂದೆ ಕುರಿ ಅಂತ ಹೇಳ್ತಾರೆ. ಸಿಟಿ ಕಡೆ ಅಂತೂ ಈ ಥರ ಕುರಿಮರಿಗಳನ್ನ ನೋಡೋದಕ್ಕೆ ಆಗಲ್ಲ. ಅಂದರೆ ಹಳ್ಳಿ ಸೈಡ್ ಬಂದರೆ ಮಾತ್ರ ಇದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಅಕ್ಕ ಬಾವ ಸ್ವಲ್ಪ ರಾಂಗ್ ರೂಟಲ್ಲಿ ಹೋಗ್ಬಿಟ್ಟಿದ್ರು. ಆಮೇಲೆ ನಾವು ಬಂದ್ವಿ ಅಲ್ವಾ, ಹಾಗೆ ಜೊತೆಲೇ ಬಂದ್ವಿ. ಹಳ್ಳಿಯ ವಾತಾವರಣನೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇವಾಗ ನಾವು ಕೂಡ ಬಂದು ರೀಚ್ ಆದ್ವಿ ದೇವಸ್ಥಾನಕ್ಕೆ. ಇದು ನಾನು ಮೊದಲೊಂದು ಸಲ ವಿಡಿಯೋ ಮಾಡಿದ್ದೆ. ಇದೇ ದೇವಸ್ಥಾನದಲ್ಲಿ ನಮ್ಮ ದೊಡ್ಡಪ್ಪವ್ರ ಮನೆಯವರು, ಅಂದರೆ ನಮ್ಮ ಅಣ್ಣನ ಪಾಪುಗೆ ಕಿವಿ ಚುಚ್ಚೋ ಶಾಸ್ತ್ರ ಇತ್ತು. ಸೊ ನಾಮಕರಣ ಶಾಸ್ತ್ರ. ಸೊ ಇಲ್ಲಿಗೆ ಬಂದಿದ್ವಿ ಅಂತೇಳಿ ಒಂದು ವಿಡಿಯೋನು ಕೂಡ ಮಾಡಿದ್ದೆ. ಸೊ ಇವತ್ತು ಇದೇ ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಪೂಜೆನ ಇಟ್ಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು ಪೂಜೆನೆಲ್ಲ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೂ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಇನ್ನು ಇಲ್ಲಿ ನಮ್ಮ ಅಕ್ಕಂದ್ರು ಮತ್ತು ಅತ್ತಿಗೆ ಎಲ್ಲರೂ ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇವತ್ತು ಪೂಜೆ ಕೂತ್ಕೊಳ್ತಾ ಇರೋದು ಅಂದರೆ ಅಣ್ಣಂದ್ರು ಮತ್ತು ಅತ್ತಿಗೆ ಇಬ್ಬರೂ ಕೂಡ ಇವತ್ತು ಪೂಜೆ ಕೂತ್ಕೊಳ್ತಾ ಇದ್ದಾರೆ. ಫಸ್ಟ್ ಇವರು ದೇವಸ್ಥಾನಕ್ಕೆ ಬಂದು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ತಟ್ಟೆ ಸಾಮಾನೆಲ್ಲ ಜೋಡಿಸಿಟ್ಕೊಂಡ್ರೆ ಪೂಜೆ ಮಾಡಬೇಕಾದ್ರೆ ಕೊಡೋದಕ್ಕೆ ಸರಿ ಹೋಗುತ್ತೆ ಅಲ್ವಾ. ಹಾಗಾಗಿ ಇನ್ನು ಆ ಕಡೆ ಪೂಜಾರಿ ದೇವ್ರಿಗೆ ಎಲ್ಲ ಅಂದರೆ ಅಲಂಕಾರ ಮಾಡ್ತಾ ಇದ್ದಾರೆ, ಹೂವಿನ ಅಲಂಕಾರ ಎಲ್ಲ. ಇನ್ನೊಂದು ಖುಷಿ ಏನಪ್ಪ ಅಂದರೆ ನಮ್ಮ ಊರವರೆಲ್ಲ ಬಂದಿದ್ದರು ದೇವಸ್ಥಾನಕ್ಕೆ, ಅಂದರೆ ಪೂಜೆಗೆ. ಸೊ ಅವ್ರನ್ನೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ಇವಾಗ ತಟ್ಟೆ ಸಾಮಾನೆಲ್ಲ ಜೋಡಿಸಿದ್ದಾಯಿತು. ಇವಾಗ ನೆಕ್ಸ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. तेषां विद्यायुक्तानां योगस्य
सर्वकार्येषु निर्विघ्नता फल सिद्ध्यर्थं सर्व व्यापारे व्यवहारे उद्योगे सर्व मम कुटुम्बे सह सर्वदोष निवारण पूर्वक निरुद्ध्यर्थं सर्व कार्येषु निर्विघ्नता फल सिद्ध्यर्थं श्री देवस्य देव्योः वैवाहिक उत्सवाख्यं वैकानस आगमोक्त प्रकारेण आचार्य मुखेन कर्म विश्वक्सेनाय नमः शान्ताय नमः मंगलाय नमः सुखदाय नमः नित्याय नमः
ಶ್ರೀನಿವಾಸ ಕಲ್ಯಾಣ ಪೂಜೆನ ಯಾಕೆ ಮಾಡ್ತಾರೆ, ಇದರಿಂದ ಏನು ಉಪಯೋಗ ಅಂತೇಳಿ ಇವಾಗ ನಮ್ಮ ಪುರೋಹಿತರು ಹೇಳ್ತಾರೆ. ಸೊ ಎಲ್ಲರೂ ಕೇಳೋಣ ಬನ್ನಿ. ಮಾಡ್ತಾ ಇದೀವಿ, ಏನು ಮಾಡ್ತಾ ಇದೀವಿ, ಯಾರ ಮುಖಾಂತರ ಮಾಡ್ತಾ ಇದೀವಿ, ಏನು ಮಾಡ್ತಾ ಇದೀವಿ, ಪ್ರತಿಯೊಂದೂ ದೇವರಿಗೆ ಸಂಕಲ್ಪ ಅಂತ ಮಾಡ್ಕೊಂಡ್ಬಿಟ್ಟು ಅದಾದ ಮೇಲೆ ದೇವರಿಗೆ ಮೊದಲಿಗೆ ವಿಷ್ಣುವಿಗೆ ಹೆಂಗೆ ನಾವು ಈಗ ಏನೇ ಪೂಜೆ ಮಾಡಬೇಕಾದ್ರೆ ಗಣಪತಿ ಪೂಜೆ ಹೇಗೆ ಮಾಡ್ತೀವೋ ಅದೇ ಥರ ಸ್ವಾಮಿಯವರಿಗೆ ಕಲ್ಯಾಣೋತ್ಸವ ಮಾಡಬೇಕು ಅಂದರೆ ದೇವರ ಸೇನಾಧಿಪತಿ ವಿಶ್ವಕ್ಸೇನ ಅಂತ ಇದ್ದಾರೆ, ಅವರು ಕೂಡ ಗಣಪತಿ ಸ್ವರೂಪನೇ. ಅವರಿಗೆ ಫಸ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿ ಅವ್ರು ಕರ್ಕೊಂಬಂದು, ನೋಡಪ್ಪ ಈಗ ನಮ್ಮ ಸ್ವಾಮಿಯವ್ರು ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ, ನೀನು ಬಂದು ನಮಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದಕ್ಕೋಸ್ಕರ ವಿಶ್ವಕ್ಸೇನ ಪೂಜೆ ಅಂತ ಆಯಿತು. ಅದಾದಮೇಲೆ ನಾವು ಸಾಮಾನ್ಯ ದ್ರವ್ಯ ಎಲ್ಲಿಂದನೂ ತಂದಿರ್ತೀವಿ, ನಾವೆಲ್ಲಿಂದನೂ ಬಂದಿರ್ತೀವಿ, ನೀವೆಲ್ಲಿಂದನೂ ಬಂದಿರ್ತೀರಾ. ಎಲ್ಲರೂ ದೇವರು ಶುದ್ಧಿ ಆಗಬೇಕು, ನಾವು ಶುದ್ಧಿ ಆಗಬೇಕು, ಜಾಗ ಶುದ್ಧಿ ಆಗಬೇಕು, ಎಲ್ಲ ಶುದ್ಧಿ ಆಗೋದಕ್ಕೋಸ್ಕರ ಪುಣ್ಯಾಹ ಅಂತ ಮಾಡ್ಕೊಂಡ್ವಿ. ಮಂತ್ರ ರೂಪದಲ್ಲಿ ನೀರಷ್ಟು ಪವಿತ್ರ ಇನ್ಯಾವುದೂ ಇಲ್ಲ.
ಅದಕ್ಕೋಸ್ಕರ ಪವಿತ್ರವಾಗಿ ನೀರಿಗೆ ವೇದೋಕ್ತವಾಗಿ ಮಂತ್ರವನ್ನು ಹೇಳಿ ದೇವರಿಗೆ ಜಲಕ್ಕೆ ಆವಾಹನೆ ಮಾಡಿ ಆ ಜಲದಿಂದ ನಾವೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ನಾವೆಲ್ಲ ಶುದ್ಧಿ ಆಗ್ತೀವಿ ಅಂತ ಇದೆಲ್ಲ ಮಾಡ್ಕೊಂಡ್ಮೇಲೆ ದೇವರಿಗೆ ಕಲ್ಯಾಣೋತ್ಸವ ಮಾಡಬೇಕು ಅಂದರೆ ಎಲ್ಲ ಸಾಮಗ್ರಿಗಳಿರುತ್ತೆ. ಮತ್ತು ಅದಕ್ಕೆ ಒಂದೊಂದು ದೇವತೆಗಳಿದ್ದಾರೆ. ಜೀರಿಗೆ ಬೆಲ್ಲ, ಇಂದ್ರ ಅಗ್ನಿ ಅಂತ. ಇಂದ್ರ ಬಂದು ಜೀರಿಗೆಗೆ, ಬೆಲ್ಲಕ್ಕೆ ಅಗ್ನಿ ಅಂತ. ಅದೇ ಥರ ಹಾಲಿಗೆ ಋಗ್ವೇದ ಅಂತ, ದಗ್ನಕ್ಕೆ ಅಥರ್ವಣ ವೇದ ಅಂತ, ಕೂರ್ಚಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ. ಅದೊಂಥರ ಇದು. ಅದನ್ನೆಲ್ಲ ಅದಕ್ಕೆಲ್ಲ ಪೂಜೆ ಮಾಡಿಕೊಂಡು ದೇವ್ರಿಗೆ ಒಂದೊಂದೇ ಫಸ್ಟ್ ನಾವು ಯಾರೇ ಬಂದರೂ ದೇವ್ರನ್ನ ಫಸ್ಟ್ ಕರ್ಕೊಂಬಂದು ಕೂರಿಸ್ಕೊಂಡ್ವಿ. ಆಮೇಲೆ ನಮಗೂ ಅವ್ರಿಗೆ ಯಾವುದೇ ಥರ ತೊಂದರೆ ಆಗದಿರಲಿ, ಆಶೌಚ ಬರದೇ ಇರಲಿ. ಇನ್ನೇನೋ ಮಾಡ್ಕೊಳ್ತೀವಿ, ಇನ್ನೇನೋ ಒಂದು ಸುದ್ದಿ ಬರುತ್ತೆ, ನಾವು ಇಲ್ಲಿಂದ ಬಿಟ್ಟು ಹೋಗೋಕ್ಕಾಗಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ, ಹಂಗಾಗುತ್ತೆ. ಆ ಥರ ಯಾವುದೇ ಥರ ತೊಂದರೆ ಆಗದೇ ಇರಲಿ, ನಮ್ಗೆ ಬಂದರೂ ನಮ್ಗೆ ಅದು ಅಂಟದೇ ಇರಲಿ ಅನ್ನೋದಕ್ಕೋಸ್ಕರ ಕಂಕಣಧಾರಣೆ ಅಂತ ದೇವ್ರಿಗೂ ಮಾಡಿದ್ವಿ, ನಿಮಗೂ ಮಾಡಿದ್ವಿ. ಅದ್ರ ನಂತರ ದೇವರಿಗೆ ಆಹ್ವಾನ ಅಂತ, ದೇವರಿಗೆ ಆರಾಧನೆ ಅಂತ, ದೇವರಿಗೆ ಕರ್ಕೊಂಬಂದು ಕೂರಿಸಿದ್ವಿ. ಉಪಚಾರ, ಇವಾಗ ಯಾರೇ ಮನೆಗೆ ಕರ್ಕೊಂಬಂದ್ರೆ ಫಸ್ಟ್ ಕಾಲು ತೊಳ್ಕೊಳಕ್ಕೆ ನೀರು ಕೊಡ್ತೀರಾ, ಆಮೇಲೆ ಕೈ ಕಾಲು ತೊಳ್ಕೊಳಕ್ಕೆ ನೀರು ಕೊಡ್ತೀರಾ, ಸ್ನಾನ ಮಾಡಿ ಅಂತೀರಾ, ಮಲ್ಕೊಳ್ಳಿ ಅಂತೀರಾ, ರೆಸ್ಟ್ ತಗೊಳ್ಳಿ ಅಂತೀರಾ, ಅವ್ರಿಗೆ ಏನೇನು ಬೇಕೋ ಪ್ರತಿಯೊಂದು ಕೊಡ್ತೀರಾ. ಅದೇ ಥರ ದೇವರಿಗೆ 16 ಥರ ಉಪಚಾರಗಳಿದೆ. ಅರ್ಶನ, ಧೂಪ, ದೀಪ, ನೈವೇದ್ಯ, ಮಂಗಳಾರತಿ, ಪಾದ್ಯ, ಅರ್ಘ್ಯ, ಆಚಮನ, ವಸ್ತ್ರ, ಪಂಚಾಮೃತ, ಅಭಿಷೇಕ, ಅದೇ ಥರ 16 ಅಭಿಷೇಕ ರೂಪಗಳಿದೆ. ಅದನ್ನೆಲ್ಲ ಅಷ್ಟೋತ್ತರ, ಸಹಸ್ರನಾಮಾವಳಿ, ನಾಮಾವಳಿ, ಏಕಾದಶಿ ನಾಮಾವಳಿ ಎಲ್ಲನೂ ಮಾಡಬೇಕು. ಅದಂತರ ಯಥಾಶಕ್ತಿವಾಗಿ ನಾವು ಮಾಡಿ ದೇವರಿಗೆ. ಆಮೇಲೆ ದೇವ್ರು ಬಂದಮೇಲೆ ಕಾಶಿ ಯಾತ್ರೆ ಅಂತ ಮಾಡಿದ್ವಿ. ಏನು ಅಂದರೆ ಇವಾಗ ಸ್ವಾಮಿಯವರು ರೆಡಿಯಾಗಿದ್ದರು. ನಾನೆಲ್ಲ ವೇದ ಮಂತ್ರ ಎಲ್ಲ, ನನಗೆಲ್ಲ ಥರದ ವಿದ್ಯೆಗಳನ್ನೆಲ್ಲ ಕಲ್ತಿದ್ದೀನಪ್ಪ, ನನಗೆ ಸಾಕು, ನನಗಿನ್ನೇನು ಬೇಡ, ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ. ಅದಕ್ಕೆ ನೀವು ಸೇವಾಕೃತರಾದ್ರು ನಾವು ಹೆಣ್ಣಿನ ಮನೆಯವರು ಅಂತ, ಆಯಿತಾ, ಮಧು ಕಡೆಯವರು ಅಂತ. ಅವರು ಬಂದು ಸ್ವಾಮಿ ನೀವು ಹೋಗಬೇಡಿ, ನೀವು ನಮ್ಮ ಮಗಳು ಒಬ್ಬಳಿದ್ದಾಳೆ, ನಿಮ್ಮಿಬ್ಬರು ಮಕ್ಕಳಿದ್ದಾರೆ, ನಿಮ್ಮಿಬ್ಬರು ಮಕ್ಕಳನ್ನು ನಿಮ್ಗೆ ಕೊಡ್ತೀವಿ, ನೀವು ಹೋಗಬೇಡಿ ಅಂತ ಹೇಳಿ ದೇವರಿಗೆ ಕಾಲು ತೊಳೆದು ದೇವ್ರನ್ನ ಕೂರಿಸಿದ್ದೀವಿ. ಅದಾದ್ಮೇಲೆ ನೀನೇನಪ್ಪ ರಾಜ, ದೇವರಿಗೆ ಅಂದರೆ ಒಬ್ಬನೇ ನೀನು ಒಬ್ಬನೇನಪ್ಪ ನಮಗೆ ಎಲ್ಲದಕ್ಕೂ ಅಂತ ಒಂದು ಪವರ್ ಕೊಡೋ ಥರ ಸ್ವಾಮಿಯವ್ರಿಗೆ ಕೂರ್ಚ ಅಂತ ಕೊಟ್ವಿ. ಬ್ರಹ್ಮ ವಿಷ್ಣು ಮಹೇಶ್ವರ ಅವರೇ 3 ಜನ, ನಿನ್ನ ಕೈಲೇ ಇದ್ದಾರಪ್ಪ, ನೀನೇ ಅದರಲ್ಲಿ ನೀನು ಒಬ್ಬನಪ್ಪ ಅಂತ ದೇವರಿಗೆ ಕೂರ್ಚ ಅಂತ ಕೊಟ್ವಿ. ಅದಾದಮೇಲೆ ಬುಡದೀರಿಕೆ, ಸ್ವಾಮಿಗೆ ಅಮ್ಮನವ್ರಿಗೆ ಪರಿಚಯ ಮಾಡಿಸ್ಬೇಕಲ್ವ. ಇವಾಗ ಯಾರನ್ನೇ ಮದುವೆ ಮಾಡ್ಕೊಳಕ್ಕಾಗತ್ತೆ, ಡೈರೆಕ್ಟಾಗಿ ಆಗಲ್ಲ, ಪರಿಚಯ ಮಾಡ್ಕೋಬೇಕು ಏನು ಅಂತ. ಅದಕ್ಕೋಸ್ಕರ ನಿರೀಕ್ಷಣೆ ಅಂತ ಮಾಡಿದ್ವಿ. ಪರೆ ಹಿಡಿದು ನಿರೀಕ್ಷಣೆ ಅಂತ ಮಾಡಿ ದೇವರಿಗೆ ಇಬ್ಬರಿಗೂ ಅಮ್ಮನವ್ರಿಗೆ ಸ್ವಾಮಿಗೆ ಜೀರಿಗೆ ಬೆಲ್ಲ ತಲೆ ಮೇಲೆ ಹಾಕಿದ್ವಿ. ಅದರಿಂದ ಏನಾಗುತ್ತೆ ಅಂದರೆ ದೇವರಿಗೆ ಅವ್ರಿಗೂ ಅಯಸ್ಕಾಂತ ಅಂತ ಅವರಿಗೆ ಇದಾಗುತ್ತೆ, ಅಟ್ರಾಕ್ಷನ್ ಆಗುತ್ತೆ ಅನ್ನೋದೊಂದು. ಅದಾದಮೇಲೆ ಮಂಗಳಾಷ್ಟಕ ಅಂತ, ಅಂದರೆ ದೇವರಿಗೆ ಸ್ವಾಮಿಯವರು ವರ್ಣನೆ, ನೀನು ಹೆಂಗಿದೆಯಪ್ಪ, ಅಮ್ಮನವ್ರು ಹಿಂಗಿದ್ದಾರೆ ಅಂತ ಅವ್ರಿಗೆ ನೋಡ್ಕೊಳ್ದೇನೆ ಹೇಳಿದ್ವಿ. ಇವಾಗ ಅದಾದಮೇಲೆ ಮಹಾಸಂಕಲ್ಪ ಅಂತ. ಮಹಾಸಂಕಲ್ಪದಲ್ಲಿ ಏನಿದೆ, ನಾವು ಎಲ್ಲಿದ್ದೀವಿ, ನಾವು ಯಾವ ಭೂಮಿಯಲ್ಲಿದ್ದೀವಿ, ಯಾವ ಭೂಮಿ ಕೆಳಗಡೆ ಏನಿದೆ, ಭೂಮಿ ಮೇಲ್ಗಡೆ ಏನಿದೆ, ಆ ಭೂಮಿಲಿ ಯಾವ ಥರ ಪ್ರಾಣಿಗಳಿದೆ, ಯಾವ ಥರ ಬೆಟ್ಟಗಳಿದೆ, ಯಾವ ಥರ ಪ್ರತಿಯೊಂದು ಯಾವ ಜಲಗಳಿದೆ, ನದಿಗಳಿದೆ, ಪ್ರತಿಯೊಂದು ಹೇಳಿ ದೇವರಿಗೆ ಕನ್ಯಾದಾನ ಅಂತ ಸ್ವಾಮಿಯವ್ರನ್ನ ಅಮ್ಮನವ್ರನ್ನ ಸ್ವಾಮಿಗೆ ದಾನ ಮಾಡ್ತಾ ಇರೋ ಥರ ಕನ್ಯಾದಾನ ಅಂತ ಮಾಡ್ತೀವಿ ಇವಾಗ. ಅದಾದಮೇಲೆ ಗೋತ್ರಪ್ರವರ, ಸ್ವಾಮಿಯವರು ಯಾವ ಊರು, ಸ್ವಾಮಿಯವ್ರ ತಂದೆ ಯಾರು, ಅವ್ರ ತಾತ ಯಾರು, ಮುತ್ತಾತ ಯಾರು, ಹಂಗೆ ಅಮ್ಮನವ್ರು ಇಬ್ಬರು ಅಮ್ಮನವ್ರದ್ದು ಅವ್ರ ತಾತ ಯಾರು, ಅವ್ರ ತಂದೆ ಯಾರು, ಅವ್ರ ಮುತ್ತಾತ ಯಾರು, ಪ್ರತಿಯೊಂದು ಹೇಳಿ ಅವರಿಬ್ಬರಿಗೆ ಪರಿಚಯ ಮಾಡಿಸ್ತೀವಿ. ನಾವು ಈ ಮನೆಯವರು, ನೀವು ಈ ಮನೆಯವರು ಅಂತ ಹೇಳಿ. ಅದಾದಮೇಲೆ ಮಾಂಗಲ್ಯ ಧಾರಣೆ ಅಂತ ಆಗುತ್ತೆ. ಮಾಂಗಲ್ಯ ಧಾರಣೆ ಇನ್ನೊಬ್ಬ ಧಾರಣೆ ಆಗಿ ರಾಜಹೋಮ ಅಂತ ಮಾಡ್ತೀವಿ. ಅದು ಪ್ರತಿನಿತ್ಯ ಗಂಡ ಹೆಂಡತಿ ಇಬ್ಬರು ಎಲ್ಲರೂ ಮಾಡಲೇಬೇಕು. ಇವಾಗ ಅದೆಲ್ಲ ಆಗದೇ ಇರೋ ಕಾರಣದಿಂದ ಕಲ್ಯಾಣೋತ್ಸವ ಮಾಡಿದಾಗ ಸ್ವಾಮಿಯವ್ರಿಗೂ ಮಾಡ್ತೀವಿ. ಅದಾದಮೇಲೆ ಮಹಾಮಂಗಾಕಿ ತೀರ್ಥ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿ ಶ್ರೀ ಕಲ್ಪದ್ರುಮಕಾಮಕವೇಚಿಂತಾರತ್ನನಿರ್ಜರಗಜಾದಿ ವಿಸ್ತಾರಕಸ್ಯ ಮಹಾಸುರಪ್ರಸ್ತಾರಕಸ್ಯ ಮಹಾಜಲೋಕಸ್ಯ ಮಧ್ಯೆ ಪರಿಭ್ರಮಣಾಮೇಕತಮೇ ಅಪ್ತೇಜೋ ವಾಯುವಾಕಾಶಂ ಹತ್ಯ ಯಶೋವನೀಕಾಗ್ನಿಯಾಯೇ ಇಂದ್ರ.
ನೋಡಿದ್ರಿ ಅಲ್ವಾ ಶ್ರೀನಿವಾಸ ಕಲ್ಯಾಣೋತ್ಸವ ಪೂಜೆನ ಯಾವ ರೀತಿ ಮಾಡಿದ್ರು ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದು ಭಾಗ 1ನೇ ವಿಡಿಯೋ ಆಗಿರುತ್ತೆ. ಭಾಗ 2ನೇ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೂ ಹೋಮ ಪೂಜೆನೂ ಕೂಡ ಇಡ್ಸ್ಕೊಂಡಿದ್ದಾರೆ. ಸೊ ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.